ಸ್ನೇಹಿತರೆ, ಪ್ರಪಂಚದ ಅತಿ ದೊಡ್ಡ ಹಬ್ಬ ಆರಂಭ ಆಗಿದೆ. ಬರೋಬ್ಬರಿ 144 ವರ್ಷಕ್ಕೆ ಒಮ್ಮೆ ನಡೆಯುವ ಮಹಾ ಕುಂಭಮೇಳ ತುಂಬಾ ಜೋರಾಗಿ ಪ್ರಾರಂಭ ಆಗಿದೆ. ಸ್ನೇಹಿತರೆ, ಈ ಮಹಾ ಕುಂಭಮೇಳ 45 ದಿನಗಳು ನಡೆಯಲಿದೆ. ಪುಣ್ಯಕ್ಷೇತ್ರ ಪ್ರಯಾಗ್ರಾಜ್ ಅತಿ ದೊಡ್ಡ ವಿಸ್ಮಯಕ್ಕೆ ಸಾಕ್ಷಿಯಾಗ್ತಾ ಇದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಧು ಸಂತರು, ಅಘೋರಿಗಳು, ನಾಗ ಸಾಧುಗಳು ಮಹಾ ಕುಂಭಮೇಳದಲ್ಲಿ ಒಟ್ಟಿಗೆ ಸೇರಿದ್ದಾರೆ. ಪ್ರಯಾಗ್ರಾಜ್ ಈಗ ನಿಜವಾದ ದೇವರ ಭೂಮಿಯಾಗಿ ಪರಿವರ್ತನೆ ಆಗಿದೆ. ಪುಣ್ಯ ಪಾದಗಳ ಸ್ಪರ್ಶದಿಂದಾಗಿ ಕುಂಭಮೇಳ ನಡೆಯುವ ಜಾಗ ಐತಿಹಾಸಿಕ ಮತ್ತು ಇತಿಹಾಸ ಸೃಷ್ಟಿ ಮಾಡುವ ಸ್ಥಳ ಆಗಿದೆ. ಸ್ನೇಹಿತರೆ, ದಿನಕ್ಕೆ ಏನಿಲ್ಲ ಅಂದ್ರೂ ಮಹಾ ಕುಂಭಮೇಳ ವೀಕ್ಷಣೆ ಮಾಡೋದಕ್ಕೆ ಮತ್ತು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ 1.5 ರಿಂದ 2 ಕೋಟಿಗೂ ಹೆಚ್ಚು ಜನ ಬರ್ತಾ ಇದ್ದಾರೆ. ಸ್ನೇಹಿತರೆ, ಒಂದು ರಿಪೋರ್ಟ್ ಹೇಳಿರುವ ಪ್ರಕಾರ 45 ದಿನಗಳ ಮಹಾ ಕುಂಭಮೇಳದಲ್ಲಿ 40 ಕೋಟಿಗೂ ಹೆಚ್ಚು ಹಿಂದೂಗಳು ಬರಬಹುದು ಅಂತ ಹೇಳಿದ್ದಾರೆ. ಕಳೆದ 3 ದಿನದಿಂದ ಕುಂಭಮೇಳಕ್ಕೆ ಬರ್ತಾ ಇರುವ ಜನಗಳ ಸಂಖ್ಯೆಯನ್ನು ಲೆಕ್ಕ ಹಾಕಿದರೆ 45 ದಿನದಲ್ಲಿ 40 ಕೋಟಿಗೂ ಹೆಚ್ಚು ಜನ ಬರುವ ಸಾಧ್ಯತೆ ಇದೆ. ದೊಡ್ಡ ದೊಡ್ಡ ಉದ್ಯಮಿಗಳು, ಸಿಇಒಗಳು, ಕೋಟ್ಯಾಧೀಶ್ವರರು ಈ ಮಹಾ ಕುಂಭಮೇಳದಲ್ಲಿ ಸಾಮಾನ್ಯರಂತೆ ಬಂದು ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಸ್ನಾನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮಹಾ ಕುಂಭಮೇಳಕ್ಕೆ ವಿದೇಶಿಗರ ದಂಡೆ ಹರಿದು ಬರ್ತಾ ಇದೆ. ಸ್ನೇಹಿತರೆ, ಈ ಮಹಾ ಕುಂಭಮೇಳದಲ್ಲಿ ಲಕ್ಷಾಂತರ ಸಾಧುಗಳು ಕೂಡ ಬಂದಿದ್ದಾರೆ. ಈ ಲಕ್ಷಾಂತರ ಸಾಧುಗಳ ಪೈಕಿ ಒಂದಿಷ್ಟು ಸಾಧುಗಳು ಮಾತ್ರ ತುಂಬಾ ಫೇಮಸ್ ಮತ್ತು ಪ್ರಪಂಚಾದ್ಯಂತ ವೈರಲ್ ಆಗಿದ್ದಾರೆ. ವಿದೇಶಿಗರಾಗಿರಬಹುದು, ಸ್ಥಳೀಯರಾಗಿರಬಹುದು, ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಈ ಫೇಮಸ್ ಆಗಿರುವ ಸಾಧುಗಳನ್ನು ನೋಡಿಕೊಂಡು ಆಶೀರ್ವಾದ ತಗೊಂಡೇ ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ಈ ಸಾಧುಗಳು ಯಾರು, ಇವರ ವಿಶೇಷತೆ ಏನು ಎಂಬುದನ್ನು ನೋಡೋಣ. ಖಂಡಿತವಾಗಿಯೂ ಈ ಸಾಧುಗಳ ವಿಶೇಷತೆ ಮತ್ತು ಇವರ ಜೀವನ ಮಾಡ್ತಾ ಇರುವ ಶೈಲಿ ಬಗ್ಗೆ ಗೊತ್ತಾದರೆ ಖಂಡಿತ ಶಾಕ್ ಆಗುತ್ತೆ. ಪ್ರಪಂಚದಲ್ಲಿ ಈ ರೀತಿನೂ ಇರ್ತಾರಾ ಅಂತ ಆಶ್ಚರ್ಯ ಆಗುತ್ತೆ. ಮೊದಲನೆಯದಾಗಿ ಇವರ ಹೆಸರು ಗಂಗಾಪುರಿಜಿ ಮಹಾರಾಜ್ ಸಾಧು. ವಯಸ್ಸು 57 ವರ್ಷ, ಎತ್ತರ 3 ಅಡಿ 8 ಇಂಚು. ಇವರನ್ನು ಮತ್ತೊಂದು ಹೆಸರಿನಿಂದ ಕರೀತಾರೆ ಚೋಟು ಬಾಬಾ. ಈ ಬಾಬಾನ ಮಾತನಾಡಿಸೋಕೆ ಜನಗಳು ಮುಗಿ ಬೀಳ್ತಾ ಇದ್ದಾರೆ. ಅದರಲ್ಲೂ ಮಾಧ್ಯಮದವರು ಬಾಬಾನ ಸಂದರ್ಶಿಸಲು ಓಡೋಡಿ ಬರ್ತಾರೆ. ಈ ಚೋಟು ಬಾಬಾ ಅಸ್ಸಾಮಿಂದ ಪ್ರಯಾಗ್ರಾಜ್ ಮಹಾ ಕುಂಭಮೇಳಕ್ಕೆ ಆಗಮಿಸಿದ್ದಾರೆ. ಈ ಬಾಬಾ ಅವರು ಫೇಮಸ್ ಆಗಿರೋದು ಏನಕ್ಕೆ ಅಂತಂದ್ರೆ ಇವರು 32 ವರ್ಷಗಳಿಂದ ಸ್ನಾನ ಮಾಡಿಲ್ಲ. ಇನ್ನೊಂದು ವಿಚಿತ್ರ ಏನಪ್ಪಾ ಅಂತಂದ್ರೆ ಮಹಾ ಕುಂಭಮೇಳದಲ್ಲೂ ಕೂಡ ಇವರು ಸ್ನಾನ ಮಾಡೋದಿಲ್ಲ. ಮಹಾ ಕುಂಭಮೇಳಕ್ಕೆ ಬಂದಿದ್ದೀನಿ ಆದರೆ ಸ್ನಾನ ಮಾಡಲ್ಲ ಅಂತಾರೆ. ಸ್ನಾನದ ಹೆಸರಿನಲ್ಲಿ ಗಂಗಾ ಮಾತೆಯ 1 ಹನಿ ನೀರು ಮಾತ್ರ ನನ್ನ ಜಡೆಯ ಮೇಲೆ ಬೀಳುತ್ತೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇವರು 32 ವರ್ಷಗಳ ತನಕ ಸ್ನಾನ ಮಾಡಿಲ್ಲ. ಆದರೂ ಯಾವುದೇ ಚರ್ಮ ರೋಗ ಇಲ್ಲ, ಯಾವುದೇ ಕಾಯಿಲೆ ಇಲ್ಲ. ಒಂದು ದಿನವೂ ಜ್ವರ, ಶೀತ, ಕೆಮ್ಮು ಅಂತ ಆಗಿಲ್ಲಂತೆ. ಅಷ್ಟೇ ಅಲ್ಲ, ಒಂದು ದಿನ ಕೂಡ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿಲ್ಲ ಅಂತಾರೆ. ನಾನು ಏನಕ್ಕೆ ಸ್ನಾನ ಮಾಡ್ತಿಲ್ಲ ಅಂತ ನನಗೆ ಬಿಟ್ಟರೆ ಶಿವ ಪರಮಾತ್ಮನಿಗೆ ಮಾತ್ರ ಗೊತ್ತು ಅಂತಾರೆ. ವೈರಲ್ ಆಗುತ್ತಿರುವ 2ನೇ ಬಾಬಾ ಅವರ ಹೆಸರು ಚಾಯ್ವಾಲಾ ಬಾಬಾ. ಇದೇನಪ್ಪ ಇದು, ಇವರ ಹೆಸರು ಚಾಯ್ವಾಲಾ ಬಾಬಾ ಅಂತ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಇವರು ಭಾರತ ದೇಶದ ಏಕೈಕ ಚಾಯ್ವಾಲಾ ಬಾಬಾ. 41 ವರ್ಷದ ತನಕ ಆಹಾರ ಸೇವಿಸಿಲ್ಲ, ನೀರು ಕುಡಿದಿಲ್ಲ, ಕೇವಲ ಗಿಡ ಮೂಲಿಕೆಯ ಟೀ ಕುಡಿದು ಬದುಕುತ್ತಾ ಇದ್ದಾರೆ. ಇವರ ವಯಸ್ಸು ಈಗ 70 ವರ್ಷ, ಆದ್ರೆ 41 ವರ್ಷದಿಂದ ಇವರು ಮಾತನಾಡಿಲ್ಲ. ಈ ಬಾಬಾ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ರು. ಇಂಗ್ಲಿಷ್ ಮತ್ತು ಗಣಿತದಲ್ಲಿ ಸೂಪರ್ ಎಕ್ಸ್ಪರ್ಟ್. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ ಉಚಿತವಾಗಿ ಕಲಿಸಿಕೊಡ್ತಾರೆ. ಕುಂಭಮೇಳಕ್ಕೆ ಬರುವ ವಿದ್ಯಾರ್ಥಿಗಳಿಗೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೇಗೆ ಉತ್ತೀರ್ಣ ಆಗಬೇಕು ಅಂತ ಬರೆದು ತೋರಿಸ್ತಾರೆ. ಇವರ ಮಾರ್ಗದರ್ಶನದಿಂದ ಅನೇಕ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಈಗ ಅಧಿಕಾರಿಗಳಾಗಿದ್ದಾರೆ. ಈ ಬಾಬಾ ನಿಜವಾದ ಹೆಸರು ದಿನೇಶ್ ಸ್ವರೂಪ್. ಬಾಬಾ ಅವರ ಮತ್ತೊಂದು ವಿಶೇಷ ಏನಪ್ಪಾ ಅಂತಂದರೆ ಕಳೆದ 4 ದಶಕಗಳಿಂದ ಬಾಬಾ ಮೌನ ಆಚರಿಸುತ್ತಾ ಇದ್ದರು. ಜನರ ಪ್ರತಿಯೊಂದು ಪ್ರಶ್ನೆಗೂ, ಪ್ರತಿ ಮಾತಿಗೂ ಉತ್ತರ ನೀಡುತ್ತಾರೆ. ಬಾಬಾ ಅವರ ಉತ್ತರದ ಶೈಲಿಯೇ ಅನನ್ಯ. ಈ ಮೌನ ಬಾಬಾ ಎಲ್ಲದಕ್ಕೂ ಲಿಖಿತವಾಗಿ ಉತ್ತರಿಸ್ತಾರೆ. ಇವರು ಎಡಗೈಯಿಂದ ಅತಿ ಹೆಚ್ಚು ಬರೀತಾರೆ. ಸಾಕಷ್ಟು ಬಾರಿ 2 ಕೈಯಿಂದ ಕೂಡ ಬರೆದಿರೋದು ಜನಗಳು ನೋಡಿದ್ದಾರೆ. ಯಾರು ಎಷ್ಟೇ ವೇಗವಾಗಿ ಮಾತನಾಡಿದ್ರು ಅಷ್ಟೇ ವೇಗವಾಗಿ ಬರೀತಾರೆ. ಕೇವಲ ಬರೆಯೋದು ಅಷ್ಟೇ ಅಲ್ಲ, ಅಷ್ಟೇ ವೇಗವಾಗಿ ಮೊಬೈಲಲ್ಲೂ ಕೂಡ ಟೈಪ್ ಮಾಡ್ತಾರೆ. ವೈರಲ್ ಆಗಿರುವ 3ನೇ ಬಾಬಾ ಅವರ ಹೆಸರು ಗೀತಾನಂದ್ ಗಿರಿ ಬಾಬಾ. ಪ್ರತಿದಿನ 12 ಗಂಟೆಗಳ ಕಾಲ ತಪಸ್ ಮಾಡ್ತಾರೆ. ಸುಮ್ಮನೆ ಕುತ್ಕೊಂಡು ತಪಸ್ ಮಾಡೋಲ್ಲ, ಬದಲಾಗಿ
45 ಕೆಜಿ ರುದ್ರಾಕ್ಷಿ ಮಣಿಗಳ ಕಿರೀಟವನ್ನು ಧರಿಸಿ 12 ಗಂಟೆಗಳ ಕಾಲ ತಪಸ್ ಮಾಡ್ತಾರೆ. ಇವರು ಪಂಜಾಬ್ ರಾಜ್ಯದ ನಾಗಬಾಬಾ ಸನ್ಯಾಸಿ. 2.5 ವರ್ಷ ಇರುವಾಗಲೇ ಮನೆ ಬಿಟ್ಟು ಓಡಿ ಹೋಗ್ತಾರೆ. ಕಾಶಿಯಲ್ಲಿ ಜಪ ತಪ ಮಾಡ್ತಾ ಇದ್ದವರು. ಸನ್ಯಾಸಿಯಾದ ನಂತರ ಸಂಸ್ಕೃತ ವಿದ್ಯಾಲಯದಲ್ಲಿ 10ನೇ ತರಗತಿವರೆಗೆ ಓದಿದ್ದಾರೆ. 45 ಕೆಜಿ ರುದ್ರಾಕ್ಷಿ ಮಣಿಗಳ ಕಿರೀಟದಲ್ಲಿ ಇರೋದು 1,25,000 ರುದ್ರಾಕ್ಷಿಗಳು. ಮಹಾಕುಂಭಮೇಳ ಪ್ರಯುಕ್ತವಾಗಿ ಈಗ ಇವರ ತಲೆ ಮೇಲೆ ಇರೋದು ಬರೋಬ್ಬರಿ 2,25,000 ರುದ್ರಾಕ್ಷಿ ಮಣಿಗಳು. ಸ್ನೇಹಿತರೆ, ತೂಕ ಕೂಡ ದುಪ್ಪಟ್ಟಾಗಿರುತ್ತೆ. ಬೆಳಗ್ಗೆ 5 ಗಂಟೆಗೆ ಸ್ನಾನ ಮಾಡಿದ ನಂತರ ಮಂತ್ರಗಳ ಪಠಣದೊಂದಿಗೆ ಕಿರೀಟವನ್ನು ತಲೆ ಮೇಲೆ ಇಟ್ಕೊಂತಾರೆ. ನಂತರ 12 ಗಂಟೆಯ ತಪಸ್ಸು ಮುಗಿದ ಬಳಿಕ ಮಂತ್ರಗಳ ಪಠಣದೊಂದಿಗೆ ಸಂಜೆ ಕಿರೀಟವನ್ನು ತೆಗೆಯಲಾಗುತ್ತೆ. ಸ್ನೇಹಿತರೆ, ವೈರಲ್ ಆಗಿರುವ 4ನೇ ಬಾಬಾ ಅವರ ಹೆಸರು ಅನಾಜ್ವಾಲೆ ಬಾಬಾ. ಇವರನ್ನು ಬಾರ್ಲಿ ಬಾಬಾ ಅಂತ ಕರೀತಾರೆ. ಯಾವುದೇ ಕಾರಣ ಇಲ್ಲದೆ ಬಾಬಾಗೆ ಈ ಬಿರುದು ಸಿಕ್ಕಿಲ್ಲ. ವಾಸ್ತವವಾಗಿ ಬಾಬಾ 24 ಗಂಟೆಗಳ ಕಾಲ ಹಸಿರಿನಿಂದ ಸುತ್ತಾಡ್ತಾ ಇರ್ತಾರೆ. ಒಂದು ವಿಶೇಷ ಮತ್ತು ಅದ್ಭುತ ಏನಪ್ಪಾ ಅಂತಂದ್ರೆ, ಹಸಿರನ್ನು ಬಾಬಾ ತಲೆಯ ಮೇಲೆ ಬೆಳೆಸುತ್ತಾ ಇದ್ದಾರೆ. ವಾಸ್ತವವಾಗಿ ಬಾಬಾ ತಮ್ಮ ತಲೆಯ ಮೇಲೆ ಗೋಧಿ, ಬಾರ್ಲಿ, ಹೆಸರು ಮತ್ತು ರಾಗಿ ಬೆಳೆಯನ್ನು ಬೆಳೆಯುತ್ತಾ ಇದ್ದಾರೆ. ಬಾಬಾ ಅವರ ಮಲಗುವ ವಿಧಾನವು ಕೂಡ ವಿಭಿನ್ನವಾಗಿದೆ. ಪ್ರತಿದಿನ ಕುತ್ಕೊಂಡೇ ಮಲ್ಕೊಂತಾರೆ. ಮಲಗೋದಕ್ಕೆ ಆಗೋದಿಲ್ಲ. ತಲೆಯಲ್ಲಿ ಬೆಳೆಯುತ್ತಿರುವ ಬೆಳೆಯಿಂದ ಸಾಕಷ್ಟು ನೋವಾಗುತ್ತಂತೆ. ನೋವು ಆದರೂ ಪರವಾಗಿಲ್ಲ, ಇದು ನನ್ನ ತಪಸ್ಸು ಮತ್ತು ಹಠ ಯೋಗದ ಒಂದು ಭಾಗವಾಗಿದೆ ಅಂತ ಬಾಬಾ ಹೇಳ್ತಾರೆ. ಸ್ನೇಹಿತರೆ, ಈ ಬಾಬಾ ಪ್ರಪಂಚದ ಪರಿಸರದ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದು, ಜನರು ಹಸಿರಿನ ಬಗ್ಗೆ ಜಾಗೃತರಾಗಬೇಕು. ಮರಗಳಿಗೆ ಹಾನಿ ಮಾಡುವ ಬದಲು ಹೆಚ್ಚು ಹೆಚ್ಚು ಮರಗಳನ್ನು ನೆಟ್ಟು ಲೋಕ ಕಲ್ಯಾಣದ ಭಾಗವಾಗಬೇಕು ಅಂತ ಹೇಳ್ತಾರೆ. ತಲೆಯ ಮೇಲೆ ಬೆಳೆ ಬೆಳೆಯುವ ಮೂಲಕ ಬಾಬಾ ಈ ಸಂದೇಶವನ್ನು ನೀಡುತ್ತಾ ಇದ್ದಾರೆ. ಬಾಬಾ ತಲೆ ಮೇಲೆ ಬೆಳೆ ಬೆಳೆದ ಧಾನ್ಯಗಳು ಸಿದ್ಧವಾದಾಗ ಅದನ್ನು ಪ್ರಸಾದದ ರೂಪದಲ್ಲಿ ವಿತರಿಸಲಾಗುತ್ತೆ. ತಲೆಯ ಮೇಲಿನ ಬೆಳೆ ಹಣ್ಣಾದಾಗ ಭಂಡಾರ ಮಾಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಬಾಬಾ ಅವರು ಬಿಹಾರದ ಸನ್ ಭಂಡಾರಿಂದ ಪ್ರಯಾಗ್ರಾಜ್ಗೆ 3 ತಿಂಗಳ ಕಾಲ ಬಂದಿದ್ದಾರೆ. ಈ ಬಾಬಾ 2025 ಮಹಾಕುಂಭಮೇಳದ ಆಕರ್ಷಣೆ ಮತ್ತು ಚರ್ಚೆಯ ಕೇಂದ್ರವಾಗಿ ಉಳಿದಿದ್ದಾರೆ. 5ನೇ ವೈರಲ್ ಬಾಬಾ ಅವರ ಹೆಸರು ರಾಧೆಪುರಿ ಬಾಬಾ. ಈ ಬಾಬಾ ಅವರ ತಪಸ್ಸು ಹೇಗಿದೆ ಅಂದರೆ ಎಲ್ಲರೂ ನೋಡಿ ಆಶ್ಚರ್ಯ ಪಡ್ತಾರೆ. ಅಷ್ಟೇ ಅಲ್ಲ, ನೋಡ್ತಾ ಇದ್ರೆ ಮೈಯೆಲ್ಲ ಜುಮ್ಮನ್ನುತ್ತೆ. ಯಾಕಪ್ಪ ಅಂತಂದ್ರೆ ಬಾಬಾ ಸುಮಾರು 14 ವರ್ಷಗಳಿಂದ ತಮ್ಮ ಕೈಗಳನ್ನು ಎತ್ತಿ ಹಿಡಿದಿದ್ದಾರೆ. ಇದನ್ನು ಹಠ ಯೋಗ ಅಂತ ಕರೀತಾರೆ. ಈ ಬಾಬಾನ ನೋಡ್ತಾ ಇದ್ರೆ ಎಂಥವ್ರಿಗಾದರೂ ಶಾಕ್ ಆಗೇ ಆಗುತ್ತೆ. 14 ವರ್ಷಗಳ ಕಾಲ ಕೈ ಮೇಲಕ್ಕೆ ಎತ್ತಿ ಹಿಡಿದಿದ್ದಾರೆ. ಒಂದೇ ಒಂದು ಸಲಿನೂ ಕೆಳಗೆ ಬಿಟ್ಟಿಲ್ಲ. ಅಂದ್ರೆ ಇವರು ನಿಜವಾಗಿಯೂ ಸಾಮಾನ್ಯದವರಲ್ಲವೇ ಅಲ್ಲ ಬಿಡಿ. ರಾಧೆಪುರಿ ಬಾಬಾ ಅವರ ಕೈಗಳನ್ನು ನೋಡಿದರೆ ಅವರ ದೃಢ ನಿರ್ಧಾರವನ್ನು ಕಾಣಬಹುದು. ಬಾಬಾ ಅವರು 2010ನೇ ಇಸ್ವಿಯಿಂದ ಈ ರೀತಿ ಹಠ ಯೋಗ ಅಭ್ಯಾಸ ಮಾಡುತ್ತಾ ಇದ್ದಾರೆ. ಇದರಿಂದ ಕೈಗಳು ಸಂಪೂರ್ಣವಾಗಿ ಮರಗಟ್ಟಿದೆ. ಇವರ ಬೆರಳುಗಳ ಉಗುರುಗಳು ಬಹಳ ಉದ್ದವಾಗಿದೆ. ಸಾಕಷ್ಟು ಬಾರಿ ಉಗುರುಗಳು ತಾವಾಗಿಯೇ ಮುರಿದು ಬೀಳ್ತವೆ. ಸ್ನೇಹಿತರೆ, ಈ ರೀತಿಯ ಹಠಯೋಗ ಸಾಮಾನ್ಯ ಜನರು ಮಾಡುವಂಥದ್ದಲ್ಲ. ರಾಧೆಪುರಿ ಬಾಬಾ ಅವರನ್ನು ದೇವರ ಮತ್ತೊಂದು ರೂಪ ಅಂತಾನೆ ಹೇಳಲಾಗಿದೆ. ರಾಧೆಪುರಿ ಬಾಬಾ ಅವರ ಪತ್ರಕರ್ತರ ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ದಾನಕ್ಕಾಗಿ ಯಾವುದೇ ಕೆಲಸವನ್ನು ಮಾಡಿದಾಗ ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಸ್ನೇಹಿತರೆ, ಈ ಮಾತಿನ ಒಳಗಿನ ಅರ್ಥ ಏನೆಂಬುದು ಇಂದಿಗೂ ನಿಗೂಢವಾಗಿದೆ. ರಾಧೆಪುರಿ ಬಾಬಾ ತಮ್ಮ ಕಠಿಣ ತಪಸ್ಸಿನ ಮೂಲಕ ತಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಿದ್ದಾರೆ. ಬಾಬಾ ತಮ್ಮ ದೈನಂದಿನ ಕೆಲಸಗಳನ್ನು ಕೇವಲ ಒಂದೇ ಕೈಯಲ್ಲಿ ಮಾಡ್ತಾರೆ. ಮಹಾಕುಂಭಮೇಳವನ್ನು ಆಯೋಜಿಸುವ ಕೆಲವು ದಿನಗಳ ಮೊದಲು ಬಾಬಾ ಮಹಾಕಾಲ್ ನಗರ ಉಜ್ಜಯಿನಿಯಿಂದ ಯಾತ್ರಾ ನಗರಿ ಪ್ರಯಾಗ್ರಾಜ್ಗೆ ಬಂದರು. ಬಾಬಾ ಅವರ ಈ ಹಠ ಯೋಗ ಕಂಡು ಪ್ರತಿಯೊಬ್ಬರು ಬೆಚ್ಚಿ ಬಿದ್ದಿದ್ದಾರೆ. ಇವರ ಹಠ ಯೋಗವನ್ನು ನೋಡಿದ ಪ್ರಜೆಗಳು ಇವರ ಹತ್ತಿರ ಹೋಗಿ ಮಾತನಾಡಿಸೋಕು ಹೆದರ್ತಾ ಇದ್ದಾರಂತೆ. ಸ್ನೇಹಿತರೆ, ಕೇವಲ ಇಷ್ಟೇ ಅಲ್ಲ, ಸಾಕಷ್ಟು ಸಾಧು ಸಂತರು ಬಾಬಾಗಳು ಕಂಡು ಕೇಳಿರದಂತಹ ತಪಸ್ಸು ಮಾಡುತ್ತಾ ಕುಂಭಮೇಳಕ್ಕೆ ಬಂದಿದ್ದಾರೆ. ಇವರೆಲ್ಲರೂ ಮುಂಚೆ ಯಾರಿಗೂ ಕಂಡಿಲ್ಲ, ಎಲ್ಲಿದ್ರು ಅಂತ ಗೊತ್ತಿಲ್ಲ. ಆದರೆ ಕುಂಭಮೇಳದಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ಇದೇ ಕಾರಣಗಳಿಂದ ಕುಂಭಮೇಳವನ್ನು ದೇವರ ಮೇಳ ಅಂತ ಕರೆಯಲಾಗುತ್ತೆ. ಪ್ರಪಂಚದಲ್ಲಿ ಈ ರೀತಿಯ ಮನುಷ್ಯರು ಇರ್ತಾರಾ ಅನ್ನೋ ಪ್ರಶ್ನೆಗೆ ಖಂಡಿತವಾಗಿಯೂ ಇರ್ತಾರೆ ಅಂತ ಬಾಬಾಗಳು ತೋರಿಸಿಕೊಟ್ಟಿದ್ದಾರೆ.